ನೀನೊಬ್ಬ ನಿರುದ್ಯೋಗಿ. ನಿನ್ನ ವಯಸ್ಸಲ್ಲಿ ನಾನು 2 ರಾಷ್ಟ್ರ ಪ್ರಶಸ್ತಿ ಗೆದ್ದಿದ್ದೆ. ಸಿಜೆಪಿ ಸೌರವ್ ದಾಸ್ ವಿರುದ್ಧ ಕಂಗನಾ ಕಿಡಿ. ಕಾಕ್ರೋಚ್ ಜನತಾ ಪಾರ್ಟಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಆರಂಭಿಸಿದ ದಿನದಿಂದಲೇ ಬಿಜೆಪಿಯ ಕೆಲ ನಾಯಕರು ಹಾಗೂ ನಾಯಕಿಯರು ಸಿಜೆಪಿ ವಿರುದ್ಧ ಕೆಂಡಕಾರುತ್ತಲೇ ಬರುತ್ತಿದ್ದು, ಈ ಪೈಕಿ ಕಂಗನಾ ರಾಣವತ್ ಸಹ ಒಬ್ಬರು. ಸಾಮಾನ್ಯವಾಗಿಯೇ ತನ್ನ ಹೇಳಿಕೆಗಳಿಂದ ಅನೇಕ ಬಾರಿ ಯುವ ಜನತೆ ಕೈಗೆ ಸಿಕ್ಕು ಟ್ರೋಲ್ ಆಗುವ ಕಂಗನಾ ರಾಣವತ್ ಇತ್ತೀಚೆಗಷ್ಟೇ ಜನ್ಸಿಗಳನ್ನ ಜನರೇಷನ್ ಗಟ್ಟರ್ ಎಂದು ಖಂಡಿಸಿ ಮತ್ತೊಮ್ಮೆ ಸಾಮಾಜಿಕ ಜಾಲತಾಣದಲ್ಲಿ ಹಿಗ್ಗಾಮಗ್ಗ ಟ್ರೋಲ್ ಆಗಿದ್ರು. ಹೀಗೆ ಕಂಗನಾ ಜನ್ಸಿಗಳ ವಿರುದ್ಧ ನಾಲ್ಗೆ ಹರಿಬಿಟ್ಟಿದ್ದನ್ನ ಯಾರು ಸಹ ಗಂಭೀರವಾಗಿ ತೆಗೆದುಕೊಳ್ಳಬೇಡಿ. ಆಕೆ ಮಾತನ್ನು ಅವರ ಪಕ್ಷದ ನಾಯಕರೇ ಗಂಭೀರವಾಗಿ ಪರಿಗಣಿಸುವುದಿಲ್ಲ ಎಂದು ಟಾಂಗ್ ನೀಡುವ ಮೂಲಕ ಸಿಜೆಪಿ ವಕ್ತಾರ ಸೌರವ್ ದಾಸ್ ಟೀಕಿಸಿದ್ರು. ಈ ಹೇಳಿಕೆಯ ವಿರುದ್ಧವೂ ಕಿಡಿಕಾರಿರುವ ಕಂಗನಾ ರಾಣವತ್ ಸೌರವ್ ದಾಸ್ ಮಾತನಾಡಿರುವ ವಿಡಿಯೋವನ್ನ ತನ್ನ ಅಧಿಕೃತ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದು, ನಾನು ಈ ವ್ಯಕ್ತಿ ಬಗ್ಗೆ ಗೂಗಲ್ ಮಾಡಿದೆ. ಆತನ ವಯಸ್ಸು 28 ವರ್ಷವಾಗಿದ್ದು, ಆತ ಹೇಗೆ ವಿದ್ಯಾರ್ಥಿ ಎಂದು ಹೇಳಿಕೊಳ್ತಾನೋ ಅರ್ಥವಾಗ್ತಿಲ್ಲ. ನಾನು 2 ವರ್ಷಗಳಿಂದ ರಾಜಕೀಯದಲ್ಲಿದ್ರು, 20 ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿದ್ದೇನೆ. ಈತನ ವಯಸ್ಸಿನಲ್ಲಿ ನಾನು 2 ರಾಷ್ಟ್ರ ಪ್ರಶಸ್ತಿಗಳನ್ನ ಹೊಂದಿದೆ. ನಾನು ಸದ್ಯ ನಟಿ, ರಾಜಕಾರಣ, ನಿರ್ಮಾಣ ಉದ್ಯಮಿಯಾಗಿ ಕೆಲಸ ಮಾಡ್ತಿದ್ದೇನೆ. ಆದರೆ ಈತನ ರೀತಿಯ ಉಪಯೋಗಕ್ಕೆ ಬಾರದ ನಿರುದ್ಯೋಗಿಗೆ ಇದೆಲ್ಲ ಅರ್ಥವಾಗುವುದಿಲ್ಲ. ಸೌರವ್, ನೀನೊಬ್ಬ ನಿರುದ್ಯೋಗಿ, ವಿದ್ಯಾರ್ಥಿಯಲ್ಲ. ನಿನ್ನ ಸಮಸ್ಯೆಗಳು ವೈಯಕ್ತಿಕವಷ್ಟೇ. ಮೊದಲು ಏನಾದರೂ ಕೌಶಲ್ಯ ಕಲಿ ಎಂದು ಸ್ಟೋರಿ ಬರೆದುಕೊಂಡು ತಿರುಗೇಟು ಕೊಟ್ಟಿದ್ದಾರೆ ಕಂಗನಾ. हमने भी स्टूडेंट प्रोटेस्ट किए हैं. इतना हमें संकोच होता था, इतनी शर्मिंदगी होती थी कि हमें कैमरा में दिखाया जा रहा है. आगे एक स्टूडेंट को करके हम अपनी मांग रखते थे. कौन स्टूडेंट प्रोटेस्ट का हिस्सा नहीं बने? ये किस तरह के स्टूडेंट हैं और किस तरह की अश्लील बातें हैं, किस एंगल से ये लोग स्टूडेंट लगते हैं. आज इनके जो भी आगे चल के सुप्रीम कोर्ट के लॉयर्स होंगे या लॉयर्स होंगे, क्या इनके माँ बाप अफोर्ड कर पाएंगे? इनके खुद की तो हैसियत नहीं है अफोर्ड करने की. और हमें ये अब ट्रोल करे चाहे कुछ भी करे, 16 ईयर ओल्ड से जो है हम अपना करियर बना रहे हैं. माता पिता पर कभी बोझ बनकर नहीं रहे. और जिनके माता पिता बहुत ही कंजर्वेटिव है, हम जानते हैं कि हमारा हिंदुस्तानी समाज कैसा है. उनकी बेटियां ऐसे इतनी गंदी गंदी भाषा में बात कर रही हैं. समाज में उनकी क्या इज्जत रह जाएगी और उनको किस तरह की विपरीत परिस्थितियों का सामना करना पड़ेगा? क्या ये सोचते हैं क्या हम लोग एज अ सोसाइटी? दिस इज नॉट एक्सेप्टेबल टू अस इन